ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ. ದೊಡ್ಡ ದೊಡ್ಡ ಭಾಷಣ ಮಾಡೋ ಟ್ರಂಪ್ ತಮಗೆ ಬೆದರಿಕೆ ಬಂದಾಗ ಎಷ್ಟು ಅಲರ್ಟ್ ಆಗಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಒಂದು ಉದಾಹರಣೆ. ಇರಾನ್ನಿಂದ ಥ್ರೆಟ್ ಇದೆ ಅನ್ನೋ ಕಾರಣಕ್ಕೆ ಟರ್ಕಿಯಿಂದ ಅಮೆರಿಕಕ್ಕೆ ವಾಪಸ್ ಬರುವಾಗ ಟ್ರಂಪ್ನ ಸೆಕ್ಯೂರಿಟಿ ಕಾರಣಗಳಿಗಾಗಿ ಬೇರೆ ವಿಮಾನಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಅದು ಹೇಗೆ ಗೊತ್ತಾ? ವಿಮಾನಕ್ಕೆ ಫುಡ್ ಸಪ್ಲೈ ಮಾಡೋ ಕ್ಯಾಟರಿಂಗ್ ಟ್ರಕ್ನಲ್ಲಿ ರಹಸ್ಯವಾಗಿ ಕರ್ಕೊಂಡು ಹೋಗಿ ಬೇರೆ ಮಿಲಿಟರಿ ವಿಮಾನಕ್ಕೆ ಹತ್ತಿಸಲಾಗಿದೆ. ದಿ ವಾಷಿಂಗ್ಟನ್ ಪೋಸ್ಟ್ ವರದಿ ಪ್ರಕಾರ ಈ ರಹಸ್ಯ ಕಾರ್ಯಾಚರಣೆ ನಡೆದಿದೆ. ವಿವರಗಳಿಗೆ ಬರುವುದಾದ್ರೆ, ಟ್ರಂಪ್ ಮೊದಲು ಎಲ್ಲರ ಕಣ್ಣಿಗೆ ಬೀಳೋ ಹಾಗೆ ಅಂಕಾರಾ ಏರ್ಪೋರ್ಟ್ಗೆ ಲಿಮೋಸಿನ್ ಕಾರ್ನಲ್ಲಿ ಬರ್ತಾರೆ. ಎಲ್ರಿಗೂ ಗೊತ್ತಿರೋ ನೀಲಿ ಮತ್ತು ಬಿಳಿ ಬಣ್ಣದ ದೊಡ್ಡ ಬೋಯಿಂಗ್ 747 ಏರ್ಫೋರ್ಸ್ ಒನ್ ವಿಮಾನದ ಮೆಟ್ಟಿಲು ಹತ್ತಿ ಒಳಗಡೆ ಹೋಗ್ತಾರೆ. ಮೀಡಿಯಾದವರು, ಕ್ಯಾಮೆರಾಗಳು ಇದನ್ನ ಶೂಟ್ ಮಾಡ್ತವೆ. ಟ್ರಂಪ್ ಇದೇ ವಿಮಾನದಲ್ಲಿ ಅಮೆರಿಕಾಗೆ ಹೋಗ್ತಿದ್ದಾರೆ ಅಂತ ಎಲ್ಲರೂ ಅಂದುಕೊಳ್ತಿದ್ದಾರೆ. ಆದ್ರೆ ಒಳಗಡೆ ಹೋದ ಮೇಲೆ ಟ್ರಂಪ್ ಪ್ಲಾನ್ ಚೇಂಜ್ ಆಗುತ್ತೆ. ವಿಮಾನದ ಇನ್ನೊಂದು ಬದಿಗೆ ಫುಡ್ ಸಪ್ಲೈ ಮಾಡೋ ಒಂದು ಕ್ಯಾಟರಿಂಗ್ ಟ್ರಕ್ ಬಂದು ನಿಲ್ಲುತ್ತೆ. ಅದರ ಹೈಡ್ರಾಲಿಕ್ ಸಿಸ್ಟಮ್ ಬಳಸಿ ಟ್ರಕ್ ಕಂಟೈನರ್ ಅನ್ನ ವಿಮಾನದ ಬಾಗಿಲ ಮಟ್ಟಕ್ಕೆ ಎತ್ತಲಾಗುತ್ತೆ. ಮಾಧ್ಯಮಗಳ ಕಣ್ಣಿಗೆ ಬೀಳದಂತೆ ಟ್ರಂಪ್ ಮತ್ತು ಅವರ ಕೆಲವು ಅಸಿಸ್ಟೆಂಟ್ ಆ ಟ್ರಕ್ ಒಳಗಡೆ ಹೋಗ್ತಾರೆ. ಅಲ್ಲಿಂದ ಆ ಫುಡ್ ಟ್ರಕ್ ರನ್ವೇ ಮೂಲಕ ಏರ್ಪೋರ್ಟ್ನ ಇನ್ನೊಂದು ಭಾಗಕ್ಕೆ ಹೋಗುತ್ತೆ. ಅಲ್ಲಿ ನಿಂತಿದ್ದ C-32A ಅನ್ನೋ ಮಿಲಿಟರಿ ವಿಮಾನದ ಹತ್ತಿರ ಟ್ರಕ್ ತಲುಪುತ್ತೆ. ವಾಷಿಂಗ್ಟನ್ ಪೋಸ್ಟ್ ಚೆಕ್ ಮಾಡಿದ ವಿಡಿಯೋ ಪ್ರಕಾರ ಸೂಟ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಟ್ರಕ್ ಕ್ಯಾಬಿನ್ನಿಂದ ಇಳಿದು C-32A ವಿಮಾನದ ಮೆಟ್ಟಿಲು ಹತ್ತೋದು ಕಾಣಿಸಿದೆ. C-32A ವಿಮಾನ ಅಂದ್ರೆ ಬೋಯಿಂಗ್ 757 ನ ಮಾಡಿಫೈಡ್ ವರ್ಷನ್. ಸಾಮಾನ್ಯವಾಗಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಅಥವಾ ವಿಐಪಿಗಳು ಪ್ರಯಾಣ ಮಾಡೋಕೆ ಇದನ್ನ ಬಳಸ್ತಾರೆ. ಇದೇ ವಿಮಾನದಲ್ಲಿ ಟ್ರಂಪ್ ರಹಸ್ಯವಾಗಿ ಪ್ರಯಾಣ ಬೆಳೆಸ್ತಾರೆ. ಇತ್ತ ಏರ್ಫೋರ್ಸ್ ಒನ್ ವಿಮಾನವನ್ನ ಟರ್ಕಿಯಲ್ಲೇ ನಿಲ್ಲಿಸಲಾಗಿತ್ತು. ಟ್ರಂಪ್ ಅನ್ನ ಆ ದೊಡ್ಡ ವಿಮಾನದಲ್ಲೇ ಇದ್ದಾರೆ ಅಂತ ಎಲ್ಲರಿಗೂ ಜರ್ನಲಿಸ್ಟ್ಗಳು ಹಾಗೂ ವೈಟ್ ಹೌಸ್ ಸಿಬ್ಬಂದಿಗಳು ನಂಬುವಂತೆ ಮಾಡಲಾಗಿತ್ತು. ಟ್ರಂಪ್ ನಿಜವಾಗಿ ಯಾವ ಪ್ಲೇನ್ನಲ್ಲಿ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗದಂತೆ ಹಲವು ಗಂಟೆಗಳ ಕಾಲ ಸಸ್ಪೆನ್ಸ್ ಮೇಂಟೈನ್ ಮಾಡಲಾಗಿತ್ತು. ವರದಿಗಳ ಪ್ರಕಾರ ಅಲ್ಲಿಂದ 3 ವಿಮಾನಗಳು ಒಂದಾದ ಮೇಲೊಂದರಂತೆ ಹೊರಡುತ್ತೆ. ಮೊದಲು ಖತರ್ ಕೊಟ್ಟ ಹೊಸ ವಿಮಾನ, ಆಮೇಲೆ ಟ್ರಂಪ್ ಇದ್ದ C-32A ವಿಮಾನ, ಕೊನೆಗೆ ಹಳೆಯ ಏರ್ಫೋರ್ಸ್ ಒನ್. ಈ ವಿಮಾನಗಳು ಬ್ರಿಟನ್ನಲ್ಲಿರೋ ಅಮೆರಿಕ ಮಿಲಿಟರಿ ಏರ್ಪೋರ್ಟ್ಗೆ ಕೆಲವೇ ನಿಮಿಷಗಳ ಅಂತರದಲ್ಲಿ ತಲುಪುತ್ತೆ. ಅಧ್ಯಕ್ಷರ ರಕ್ಷಣೆಗೆ ಈ ತರಹದ ತಂತ್ರಗಳನ್ನ ಬಳಸೋದು ಇದೇ ಮೊದಲೇನಲ್ಲ. 2001 ಸೆಪ್ಟೆಂಬರ್ 11 ದಾಳಿಯ ನಂತರ ಜಾರ್ಜ್ ಡಬ್ಲ್ಯೂ ಬುಷ್ ಭಾರತದಲ್ಲೂ ಅಧ್ಯಕ್ಷರ ಸ್ಥಳವನ್ನ ಗೌಪ್ಯವಾಗಿಡಲು ತಂತ್ರಗಳನ್ನ ಬಳಸಲಾಗಿತ್ತು. 2000ರಲ್ಲಿ ಬಿಲ್ ಕ್ಲಿಂಟನ್ ಪಾಕಿಸ್ತಾನಕ್ಕೆ ಹೋದಾಗ್ಲೂ ಇದೇ ರೀತಿ ಮಾಡಲಾಗಿತ್ತು. ತುರ್ತು ಸಂದರ್ಭಗಳಲ್ಲಿ ಭದ್ರತೆಗಾಗಿ ಇಂತಹ ಗೌಪ್ಯ ಕ್ರಮಗಳನ್ನ ಕೈಗೊಳ್ಳುವುದು ಸಾಮಾನ್ಯ. ಇದೇ ಸಮಯದಲ್ಲಿ ಖತರ್ನಿಂದ ಅಮೆರಿಕಾಗೆ ಸಿಕ್ಕ ಹೊಸ ಬೋಯಿಂಗ್ 747-8 ವಿಮಾನದ ಸೆಕ್ಯೂರಿಟಿ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಹಳೆಯ ಏರ್ಫೋರ್ಸ್ ಒನ್ ನಲ್ಲಿದ್ದ ಕೆಲವು ರಕ್ಷಣಾ ವ್ಯವಸ್ಥೆಗಳು ಇದರಲ್ಲಿ ಇಲ್ಲ ಅನ್ನೋ ವರದಿಗಳು ಬಂದಿದ್ವು. ಆದ್ರೆ ವೈಟ್ ಹೌಸ್ ಕಮ್ಯುನಿಕೇಷನ್ ಡೈರೆಕ್ಟರ್ ಸ್ಟೀವನ್ ಚೆಯುನ್ ಇದನ್ನ ನಿರಾಕರಿಸಿದ್ರು. ಅಧ್ಯಕ್ಷರ ಸುರಕ್ಷತೆಗೆ ಅಗತ್ಯವಿರುವ ಎಲ್ಲಾ ಹೈಟೆಕ್ ಭದ್ರತಾ ವ್ಯವಸ್ಥೆಗಳು ಈ ಹೊಸ ವಿಮಾನದಲ್ಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವ ಭದ್ರತಾ ಬೆದರಿಕೆಗಳನ್ನ ಎದುರಿಸಲು ಸಂಸ್ಥೆಗಳು ಎಷ್ಟೊಂದು ಪ್ಲಾನ್ ಮತ್ತು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸೂಕ್ತ ಉದಾಹರಣೆ.